ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಚಿನ್ನಸ್ವಾಮಿ ಅಂಗಳದಲ್ಲಿ ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಚಿನ್ನಸ್ವಾಮಿ ಅಂಗಳದಲ್ಲಿ ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ. ಐಪಿಎಲ್ ಪಂದ್ಯ ನಡೆಸಲಿಕ್ಕೆ ಷರತ್ತುಬದ್ಧ ಅನುಮತಿ. ಕ್ರಿಕೆಟ್ ಸಂಸ್ಥೆಗಳಿಗೆ ಅನುಮತಿ ನೀಡಿದಂತಹ ಗೃಹ ಇಲಾಖೆ ಅನುಮತಿ ಸಿಕ್ಕಿರೋದು. ಪಂದ್ಯ ನಡೆಸೋರು ಡೌಟು. ಆರ್ಸಿಬಿ ಆಡಳಿತ ಮಂಡಳಿ ನಿರ್ಧಾರವೇ ಅಂತಿಮ. ಮುಂಬೈನಲ್ಲಿ ಪಂದ್ಯ ನಡೆಸಲು ಆರ್ಸಿಬಿ ಒಲವು. ಅಲ್ರಿ, ಯಾರು ಕೊಡಬೇಕು ಪರ್ಮಿಷನ್? ಯಾರು ಕೊಡಬೇಕು? ಅದನ್ನ ಯಾರು ಅಗ್ರಿ ಮಾಡಬೇಕು? ಯಾರ ಪರ್ಮಿಷನ್ ತೆಗೆದಾಕಿದ್ದಾಗಿತ್ತು? ಯಾರ ಸಮಾರಂಭ ಮಾಡಲಾಗಿತ್ತು? ಸರ್ಕಾರ, ಕಾಂಗ್ರೆಸ್ ಸರ್ಕಾರವೇ 2025ಕ್ಕೆ ಯಾವಾಗ ಕಪ್ಪು ಬಂತೋ ನಮಗೆ ಆರ್ಸಿಬಿ ಇಂದ, ಆಗ ಸಡನ್ ಆಗಿ ಆಯೋಜನೆ ಮಾಡಿದ್ದು ಸರ್ಕಾರ ಯಾವುದು? ಕಾಂಗ್ರೆಸ್ ಸರ್ಕಾರ. ತದಾದ ನಂತರ 11 ಜನ ಕಾಲು ತುಳಿತದಿಂದ ಸಾವನ್ನಪ್ಪುತ್ತಾರೆ. ಅದು ಅನುಮತಿ ಕ್ಯಾನ್ಸಲ್ ಮಾಡಿದ್ದು ಯಾರು? ಕಾಂಗ್ರೆಸ್ ಸರ್ಕಾರ. ಈ ಗುಡ್ ನ್ಯೂಸ್ ಅಂತ ಹೇಳೋದೇನಿದೆ? ಏನೂ ಇಲ್ಲ. ಮತ್ತು ವಾಪಸ್ ಅನುಮತಿ ಕೊಟ್ಟಿದ್ದಾರೆ. ಗುಡ್ ನ್ಯೂಸ್ ಎಲ್ಲಿಂದ ಬಂತು? ಸರಿಯಾದ ರೀತಿಯಲ್ಲಿ ಆಯೋಜನೆ ಆಗಿದ್ದಿದ್ರೆ ಕರ್ನಾಟಕದಲ್ಲೇ ಈಗ ಆಗ್ತಿತ್ತು, ಚಿನ್ನಸ್ವಾಮಿಯಲ್ಲೇ ಆಗ್ತಿತ್ತು ಪಂದ್ಯಗಳು. ಈಗ ಅದಕ್ಕೆ ಯಾರನ್ನ ಹೊಣೆ ಮಾಡ್ಕೊಂಡು ಕೂತ್ಕೊಳ್ಳೋಣ? ಡೈರೆಕ್ಟ್ ಆಗಿ ಯಾರನ್ನ ಹೊಣೆ ಮಾಡೋಣ ನಾವು? ಆದ್ರೆ ಏನು ಅಂತಂದ್ರೆ ಆರ್ಸಿಬಿ ಅಭಿಮಾನಿಗಳಿಗೆ ಇದು ಗುಡ್ ನ್ಯೂಸೋ ಬ್ಯಾಡ್ ನ್ಯೂಸೋ ಅದು ಸೆಕೆಂಡರಿ. ಆದ್ರೆ ಇಲ್ಲಿ ಆರ್ಸಿಬಿ ಆಡಳಿತ ಮಂಡಳಿ ಏನಿದೆ ಅದು ಅಂತಿಮವಾಗಿ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಇಲ್ಲ ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನೋದು ಬೇಡವೇ ಬೇಡ. ಯಾಕೆ? ಸರ್ಕಾರ ಈ ಮೊದಲು ಆಯೋಜನೆಯನ್ನ ಮಾಡಿದಂತಹ ಈ ಸಲ ಕಪ್ ನಮ್ದೆ ಅಂತ ಹೇಳಿ ಕಪ್ ಎತ್ಕೊಂಡ್ ಬಂದಾಗ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಸರಿಯಾದ ರೀತಿಯಲ್ಲಿ ಆಯೋಜನೆ ಮಾಡದೆ 11ರಿಂದ 12 ಜನ ಸಾವನ್ನಪ್ಪಿ ಅವರು ಇನ್ಮುಂದೆ ಚಿನ್ನಸ್ವಾಮಿಯಲ್ಲಿ ಆಟ ಆಡೋದು ಬೇಡ ಅಂತ ಸರ್ಕಾರವೇ ಕ್ಯಾನ್ಸಲ್ ಮಾಡಿ ಸರ್ಕಾರವೇ ಗುಡ್ ನ್ಯೂಸ್ ಕೊಡ್ತಾ ಇದೆ. ಇದೇನ್ರಿ ಇದು? ಬಿಗ್ ಬಾಸ್, ಕನ್ನಡದ ಬಿಗ್ ಬಾಸ್ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಯಾವ ಮಟ್ಟಿಗೆ ಫಿನಾಲೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಶುರುವಾಗಿದೆ. ಯಾರು ಗೆಲ್ತಾರೆ ಬಿಗ್ ಬಾಸ್ ಅನ್ನ? ಸೀಸನ್ 12ರ ವಿನ್ನರ್ ಯಾರು? ಬಿಗ್ ಬಾಸ್ 12ರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್. ಯಾರಾಗ್ತಾರೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್? ಸ್ಪರ್ಧಿಗಳ ಪರ ರಾಜಕೀಯ ನಾಯಕರ ಮತಯಾಚನೆ ಯಾರಿಗೆ, ಯಾರ ಬೆಂಬಲ ಅಂತ ಹೇಳಿ. ಗೆಲುವಿನ ಪಟ್ಟ ಯಾರಿಗೆ? 37 ಕೋಟಿ ಮತವನ್ನ ಗಳಿಸಿದವರು ಯಾರು ಅನ್ನುವುದನ್ನ ರಿವೀಲ್ ಮಾಡಲಿದ್ದಾರೆ. ಕಳೆದ ಸೀಸನ್ನಲ್ಲಿ ಈ ವಿನ್ನರ್ 5 ಕೋಟಿ ಮತಗಳನ್ನ ಪಡೆದಿದ್ರು. ಈ ಸೀಸನ್ನಲ್ಲಿ ಅದಕ್ಕಿಂತ 10 ಪಟ್ಟು ವೋಟ್ ಜಾಸ್ತಿ ಆಗಿದೆ. 6 ಮಂದಿಯಲ್ಲಿ ಬಿಗ್ ಬಾಸ್ ಕಪ್ ಗೆಲ್ಲೋದು ಯಾರು ಎನ್ನುವಂತಹ ಪ್ರಶ್ನೆ. ಕನ್ನಡದ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರು ಅನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ಗಿಲ್ಲಿ, ಆಮೇಲೆ ರಕ್ಷಿತಾ, ರಘು, ತುಂಬಾ ಜನ ಇದ್ದಾರೆ. ಇವರೆಲ್ಲರೂ ಕೂಡ ಈಗ ಸ್ಪರ್ಧೆಯಲ್ಲಿ ಇರುವಂಥವ್ರು. ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ಯಾರು ವಿನ್ನರು ಅಂತ ಹೇಳಿ. ತುಂಬಾನೇ ಮತಗಳನ್ನು ಪಡ್ಕೊಂಡು 12 ಲಕ್ಷ ಕೋಟಿ ಮತಗಳನ್ನು ಪಡ್ಕೊಂಡು ಗೆಲ್ಲೋರು ಯಾರು ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದರಲ್ಲೂ ಕೂಡ 37 ಕೋಟಿ ಮತವನ್ನ, 12 ಅಲ್ಲ 37 ಕೋಟಿ ಮತವನ್ನ ಪಡ್ಕೊಂಡವ್ರು ಯಾರು ಅನ್ನುವಂತಹ ಪ್ರಶ್ನೆ. ಹಿಂದಿನ ಒಂದು ಸೀಸನ್ನಲ್ಲಿ 5 ಕೋಟಿ ಮತಗಳು ಬಂದಿತ್ತು. ಇವತ್ತು ಅದಕ್ಕಿಂತ 10ರಷ್ಟು ಜಾಸ್ತಿ ಮತಗಳನ್ನ ಪಡ್ಕೊಂಡು ಯಾರು ಜನರ ಮನಸ್ಸನ್ನ ಗೆದ್ದಿದ್ದಾರೆ ಎನ್ನುವುದು ಪ್ರಶ್ನೆಯಾಗಿದೆ. ಎಸ್, ಬಿಗ್ ಬಾಸ್
ಈ ಒಂದು ವಿನ್ನರ್ ಯಾರು ಆಗ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಊಹೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಗೆಲ್ಲಿಗೆ ಸಪೋರ್ಟ್ ಮಾಡಿದರೆ ಇನ್ನೂ ಸಾಕಷ್ಟು ಜನ ರಘು ಹಾಗೂ ರಕ್ಷಿತಾ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು, ಅಶ್ವಿನಿ ಗೌಡ ಹಾಗೂ ಸಪೋರ್ಟ್ ಮಾಡ್ತಾ ಇರುವಂಥದ್ದು. ಸೊ ಅವರವರ ಹೆಸರಿನಲ್ಲಿ ಹೋಗಿ ಅವರ ಅಭಿಮಾನಿಗಳು ದೇವಸ್ಥಾನದಲ್ಲಿ ಪೂಜೆ ಮಾಡೋದಾಗಿರಬಹುದು ಅಥವಾ ದೇವಸ್ಥಾನಕ್ಕೆ ಹೋಗಿ ಹರಕೆಯನ್ನ ಕಟ್ಕೊಳ್ಳೋದಾಗಿರುವಂಥದ್ದು ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತಿನ ಸಾಯಂಕಾಲದ ಆ ಒಂದು ಸಮಯದಲ್ಲಿ ಗೊತ್ತಾಗುತ್ತೆ ಯಾರು ಬಿಗ್ ಬಾಸ್ ನ ವಿನ್ನರ್ ಅಂತ ಹೇಳಿ. ಒಬ್ಬರೇ ಇದ್ದಾಗ ಎಮೋಷನಲಿ ಸಪೋರ್ಟ್ ಮಾಡಿಲ್ಲ, ಬೇಕಂತಲೇ ಬೇರೆಯವರ ಮನಸ್ಸನ್ನ ನೋಯಿಸುವಂತ ಅಪರಾಧಿ. ಒಬ್ಬರನ್ನ ಕೆಳಗಾಕಿನೇ ಕಾಮಿಡಿ ಮಾಡೋದವರು. ನನ್ನನ್ನ ಕುಗ್ಗಿಸಬಹುದು ಅನ್ನೋ ಸ್ಟ್ರಾಟಜಿ ಅವ್ನು ತಿಳ್ಕೊಂಡು ಅದನ್ನ ನನ್ ಮೇಲೆ ಪ್ಲೇ ಮಾಡ್ತಿರ್ತಾನೆ. ಅವ್ನೇನ್ ಅವ್ರ ಹೆಸರು ತಗೊಂಡ್ ರೇಗಿಸ್ತಾನೋ ಅದು ಅವ್ರ ಪರ್ಸನಲಿ ಹರ್ಟ್ ಆಗಿರೋದನ್ನ ನಾನು ನೋಡಿದ್ದೀನಿ. ನಿಮ್ ಬಗ್ಗೆ ಇರೋ ಸತ್ಯನ ಕಾಮಿಡಿ ರೂಪದಲ್ಲಿ ಹೇಳ್ತಾ ಇರ್ತೀನಿ. ಅದ್ ಕೆಳಗಿಟ್ಟು ಮಾತಾಡೋದಾಗಲ್ಲ, ಇರೋ ಸತ್ಯನ. ಈಗ ಯಾರೋ ಒಬ್ರು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡ್ ಮಾತಾಡ್ತಾರೆ, ಅದೆಲ್ಲ ನಿಮ್ಗೆ ಗೊತ್ತಿಲ್ಲ. ವಾಚ್ಕೋದ್ಮೇಲೆ ನೀವೇ ಅವ್ರ ಮೇಲೆ ಬೇಜಾರ್ ಮಾಡ್ಕೊತೀರಿ. ಇರುದು ಇದ್ದಂಗೆ ಹೇಳ್ತೀನಿ, ಅದಕ್ಕೆ ನಿಮ್ಗೆ ಹಂಗ ಅನ್ನಿಸ್ಬೋದೇನ. ಸೂಪರ್ ಸಂಡೇ ವಿತ್ ಬೇಕಂತಲೇ ಬೇರೆಯವರ ಮನಸ್ಸನ್ನ. ಇದಾಗಿದೆ ಹೊತ್ತಿನ ವಿಶೇಷ ಮತ್ತು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೇನ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು. ನೀವು ನೋಡ್ತಾ ಇದ್ದೀರಾ ಸ್ಪೇನ್ ನ್ಯೂಸ್. ನಾನ್ ಕಾವ್ಯ ಹೆಗ್ಡೆ. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದಂತಹ ಸಾರಿಗೆ ನೌಕರರು 38 ತಿಂಗಳ ವೇತನ ಹಿಂಬಾಕಿ ಹಿನ್ನೆಲೆಯಲ್ಲಿ ಆಕ್ರೋಶ. ಬೆಂಗಳೂರು ಚಲೋಗೆ ಕರೆಯನ್ನ ನೀಡಿರುವಂತಹ ಸಾರಿಗೆ ನೌಕರರು ಜನವರಿಯ 29ರಂದು ಸಾರಿಗೆ ನೌಕರರ ಪ್ರತಿಭಟನೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ. 4 ಸಾರಿಗೆ ನಿಗಮಗಳ ಸಿಬ್ಬಂದಿ ಭಾಗಿ ಸಾಧ್ಯತೆ. ಸಾರಿಗೆ ನೌಕರರ ಅಂದ್ರೆ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಪ್ರತಿಭಟನೆ. 38 ತಿಂಗಳ ವೇತನ ಬಾಕಿ ಇದೆ ಎನ್ನುವಂತಹ ಆಕ್ರೋಶ. ಬೆಂಗಳೂರು ಚಲೋಗೆ ಕರೆಯನ್ನ ನೀಡಿರುವಂತಹ ಸಾರಿಗೆ ನೌಕರರು ಜನವರಿ 29ರಂದು ಸಾರಿಗೆ ನೌಕರರ ಪ್ರತಿಭಟನೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ. 4 ಸಾರಿಗೆ ನಿಗಮಗಳ ಸಿಬ್ಬಂದಿ ಭಾಗಿ ಸಾಧ್ಯತೆ. 38 ತಿಂಗಳ ವೇತನವನ್ನು ಹಿಂಬಾಕಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಎಸ್ ವೀಕ್ಷಕರೇ, ಇದು ಸಾರಿಗೆ ಗಲಾಟೆ ಅಥವಾ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವಂಥದ್ದು ಇದು ಇವತ್ತು ನಿನ್ನೆಂದಲ್ಲ. ಹಿಂದಿನ ವರ್ಷ 2025ರಲ್ಲೂ ಕೂಡ ನಡೆದಿರುವಂತಹ ಘಟನೆ. ಈ 38 ತಿಂಗಳ ಹಿಂಬಾಕಿಯನ್ನ ಉಳಿಸ್ಕೊಂಡಿರುವಂತಹ ಸರ್ಕಾರದ ವಿರುದ್ಧವಾಗಿ ಸಾರಿಗೆ ನೌಕರರು ಧ್ವನಿ ಎತ್ತುತ್ತಾ ಇದ್ದಾರೆ. ಧ್ವನಿ ಎತ್ತಲಿಕ್ಕೆ 29ನೇ ತಾರೀಕಿನಂದು ಜನವರಿ 29ನೇ ತಾರೀಕಂದು ಬೆಂಗಳೂರು ಚಲೋ ಎನ್ನುವಂಥದ್ದನ್ನ ಇಟ್ಕೊಂಡು ಮುನ್ನುಗ್ತಾ ಇರುವಂಥದ್ದು 4 ನಿಗಮಗಳು ಕೂಡ ಬರುತ್ತೆ. ವಾಯುವ್ಯ ಸಾರಿಗೆ, ಈಶಾನ್ಯ ಸಾರಿಗೆ, ಕಿತ್ತೂರು ಕರ್ನಾಟಕ ಇರುತ್ತಲ್ಲ, ಎಲ್ಲವೂ ಕೂಡ ಸೇರಿಕೊಂಡು ಡ್ರೈವರ್ಸು ಕಂಡಕ್ಟರ್ ಸೇರಿ ಪ್ರತಿಭಟನೆ ಮಾಡಲಿದ್ದಾರೆ. ಇಲ್ಲಿ ಪ್ರಶ್ನೆ ಏನ್ ಬರ್ತಾ ಇದೆ ಅಂತಂದ್ರೆ, ಸಿದ್ದರಾಮಯ್ಯ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ನೌಕರರಿಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೆದರಿಸ್ತಾ ಇದ್ದಾರೆ ಹೊರತು ಸಾರಿಗೆ ನೌಕರರಿಗೆ ಸೇರ್ಬೇಕಾಗಿರುವಂತಹ ಹಿಂಬಾಕಿಯನ್ನು ಯಾವಾಗ ಕೊಡುತ್ತೆ? ಇವರು ಎಸ್ಕಾನ ಇನ್ನೂ ಹಾಕ್ತಾ ಹೋಗ್ತಾ ಇದ್ರೆ, ನಿಮ್ಮ ಶಕ್ತಿ ಯೋಜನೆಗಳು ಪ್ರಚಲಿತವಾಗ್ತಾ ಹೋಗ್ತಾ ಇದ್ರೆ, ಇಲ್ಲಿ ಸಾರಿಗೆ ನೌಕರರಿಗೆ ಸಾರಿಗೆ ಕೊಡೋರು ಯಾರ್ರೀ? ಸಿದ್ದರಾಮಯ್ಯ ಅವರೇ. ಯಾರು ಕೊಡ್ತಾರೆ ಅವರಿಗೆ ದುಡ್ಡು? ಯಾರು ಕೊಡ್ತಾರೆ? 38 ತಿಂಗಳ ಹಿಂಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ. ರಾಮಲಿಂಗ ರೆಡ್ಡಿ ಅವರು ಮಾತನಾಡಬೇಕು ಇದರ ಬಗ್ಗೆ, ಯಾಕಂತಂದ್ರೆ ಸೈಲೆಂಟ್ ಆಗಿ ಕೂತ್ಕೊಳ್ಳಕ್ ಆಗೋದಿಲ್ಲ. ನೀವು ಗ್ಯಾರಂಟಿಗೋಸ್ಕರ ಹಣವನ್ನು ಪೋಲ್ ಮಾಡ್ತಾ ಇದ್ದೀರಾ ಎನ್ನುವಂತಹ ಪ್ರಶ್ನೆ ಈಗ ಹೇಳುತ್ತಾ ಇದೆ. ಇದರ ನಡುವೆಯಲ್ಲಿ ನೀವು ಸಾರಿಗೆ ನೌಕರರಿಗೆ ಹೇಳ್ತೀರಾ, ನೀವು ಏನಾದ್ರೂ ಪ್ರತಿಭಟನೆಯನ್ನ ಮಾಡಿದ್ರೆ ನಾವು ಏಕಾಏಕಿ ತೆಗಿತೀವಿ, ಏಕಾಏಕಿ ನಿಮ್ಮನ್ನ ಏನ್ ಬೇಕಾದ್ರೂ ಮಾಡುವಂತ ಕೆಪಾಸಿಟಿ ಇರ್ತವೆ. ಹೇಗ್ರಿ ಹೇಳ್ತೀರಾ? 38 ತಿಂಗಳ ಬಾಕಿ ಇದೆ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನೋ ಸಿದ್ದರಾಮಯ್ಯ ಸರ್ಕಾರದ ನೀತಿನ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವರ ಖಜಾನೆ ಖಾಲಿ ಆಯ್ತಾ ಅಂತ ಸರ್ಕಾರದ್ದು. ಇದರ ನಡುವೆಯಲ್ಲಿ ಸರ್ಕಾರದಲ್ಲಿ ನಡೀತಾ ಇರೋದು, ಅಧಿಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ನಲ್ಲಿ ನಡೀತಾ ಇರೋದು ಕುರ್ಚಿ ಶೇರಿಂಗ್ ವಿಚಾರ. ಇದಕ್ಕೂ ಅದಕ್ಕೂ ಏನಾದ್ರು ಕನೆಕ್ಷನ್ ಇದೆಯಾ? ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಂಡಿರುವಂತಹ ಸರ್ಕಾರ ಇಲ್ಲಿ ಸಾರಿಗೆ ನೌಕರರು ಏನಾದ್ರು ಮಾಡ್ಕೊಂಡು ಹೋಗ್ಲಿ ಅನ್ನುವಂಥದ್ದು ಏನಾದ್ರು ಮೈಂಡ್ ಸೆಟ್ ಇಟ್ಕೊಂಡಿದ್ದೀರಾ? ರಾಮಲಿಂಗ ರೆಡ್ಡಿ ಅವರೇ, ನೋಡಿ ಏನಾಗ್ತಾ ಇದೆ. ನಿಮ್ದೇ ಇಲಾಖೆ, ನೀವೇ ಮಾತಾಡಬೇಕು.